ನಮಸ್ಕಾರ ವಿದ್ಯಾರ್ಥಿಗಳೇ. ಅಧ್ಯಾಯ 11 ವಿದ್ಯುತ್ ಶಕ್ತಿ. ಹೌದಾ? ವಿದ್ಯುತ್ ಶಕ್ತಿ ಅಂದರೆ ಏನು, ಯಾವ ರೀತಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅದು ಯಾವ ರೀತಿ ನಮ್ಗೆ ಆಯ್ತು. ಈಗ ವೈರ್ದಲ್ಲಿ ವಿದ್ಯುತ್ ಯಾವ ರೀತಿ ಹರಿತದ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಬೇಕಾಗಿದೆ. ಹೌದಾ? ವಿದ್ಯುತ್ ಅಂದರೆ ಏನು, ಯಾವ ರೀತಿಯಾಗಿರ್ತದ, ಅದು ಯಾವ ದಿಕ್ಕೆ ಕಡಿ, ಹೌದಾ, ಅದು ಯಾವ ರೀತಿ ನಮಗೆ ವರ್ಕ್ ಮಾಡ್ತದ. ಹೌದಾ? ಅದೇ ಎಲ್ಲ ಪ್ರಶ್ನೆಗಳಿಗೆ ಈ ಅಧ್ಯಾಯದಲ್ಲಿ ಏನಪ್ಪ ಅಂದರೆ ಪೂರ್ಣವಾಗಿ ನಾವು ತಿಳ್ಕೊತೀವಿ. ಅದರ ಎಲೆಕ್ಟ್ರಾನ್ ಅಂದ್ರೆ ಏನು, ವಿದ್ಯುತ್ತಲ್ಲಿ ವೈರ್ದಲ್ಲಿ ಇರ್ತಕ್ಕಂಥವು ಏನಪ್ಪ ಅಂತಂದರೆ ಏನೆಲ್ಲ ಹರಿತಾವ ಅನ್ಬೋದು. ಹೌದಾ? ಎಕಡಿನಿಂದ ಎಕಡೆ ಕರೆಂಟ್ ಹೋಗ್ತದ, ಯಾವ ದಿಕ್ಕು ಯಾವುದು. ಹೌದಾ? ಅದಕ್ಕೆಲ್ಲ ಏನಪ್ಪ ಅಂದರೆ ಆ ಪ್ರಶ್ನೆಗಳು ಯಾವಪ್ಪ ಅಂದರೆ ಯಾವ ಪ್ರಶ್ನೆಗಳು ಉದ್ಭವ ಆಗ್ತಾವಪ್ಪ ಅಂದರೆ ವಿದ್ಯುತ್ ಶಕ್ತಿ ಹೇಗೆ ರೂಪುಗೊಂಡಿದೆ, ಒಂದನೇ ಪ್ರಶ್ನೆ. ಯಾವ ರೀತಿ ರೂಪುಗೊಂಡದ. ಎರಡನೇ ಪ್ರಶ್ನೆ ಏನಪ್ಪ ಅಂದರೆ ವಿದ್ಯುತ್ ಮಂಡಲದಲ್ಲಿ ಹೇಗೆ ಪ್ರವಹಿಸುತ್ತದೆ, ಎರಡನೇ ಪ್ರಶ್ನೆ. ಮಂಡಲದ ಮೂಲಕ ಪ್ರವಹಿಸುವ ವಿದ್ಯುತ್ ಶಕ್ತಿಯನ್ನು ನಿಯಂತ್ರಿಸುವ ಅಂಶಗಳ್ಯಾವು, ಇದನ್ನು ನಿಯಂತ್ರಣ ಮಾಡ್ತಕ್ಕಂಥ ಅಂಶಗಳು ಯಾವುವು. ಹೌದಾ? ಇಷ್ಟೆಲ್ಲ 3 ಪ್ರಶ್ನೆಗಳಿಗೆ ಈ ಅಧ್ಯಾಯದಲ್ಲಿ ನಾವು ಕಂಡುಕೊಳ್ತೀವಿ. ಹೌದಾ? ಈ ಪ್ರಶ್ನೆಗಳ ಉತ್ತರ ಬೇಕಾದರೆ ಈ ಅಧ್ಯಾಯ ಸಂಪೂರ್ಣವಾಗಿ ವಾಚ್ ಮಾಡ್ರಿ, ಕಡೆತನ ವಿಡಿಯೋ ನೋಡ್ರಿ. ಹೌದಾ? ಈ ಅಧ್ಯಾಯದಲ್ಲಿ ತಿಳ್ಕೊಳ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು. ಹೌದಾ? ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಆ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಚರ್ಚೆ ಮಾಡೋಣ. ಓಕೆನಾ? ಹಾಗಾದರೆ ಫ್ರೆಂಡ್ಸ್, ಬನ್ನಿ ಈ ಅಧ್ಯಾಯ ಪ್ರಾರಂಭ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಏನೇನು ಕಲಿತೀವಿ ಅಂತಕ್ಕಂಥದ್ದು, ಎಲ್ಲಿ ಈ ವಿದ್ಯುತ್ತನ್ನು ಬಳಕೆ ಮಾಡ್ತೀವಪ್ಪ ಅಂದರೆ ಮನೆಗಳಲ್ಲಿ, ಶಾಲೆಗಳಲ್ಲಿ, ಕೈಗಾರಿಕೆಗಳಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ ನಾವಪ್ಪ ಅಂದರೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ. ವಿದ್ಯುತ್ ಪ್ರವಾಹ ಎಂದರೇನು, ವಿದ್ಯುತ್ ಮಂಡಲ ಎಂದರೇನು. ಫಸ್ಟ್ ಏನಪ್ಪ ಅಂದರೆ ಯಾವುದೇ ವಿದ್ಯುತ್ ಪ್ರವಾಹ ಅನ್ಬೇಕಾಯ್ತಪ್ಪ ಅಂದ್ರೆ ನದಿಯಲ್ಲಿ ನೀರು ಯಾವ ರೀತಿ ಹರಿತದ. ಹೌದಾ? ನದಿಯಲ್ಲಿ ನೋಡ್ರಿ, ನದಿಯಲ್ಲಿ ಇರ್ತಕ್ಕಂಥ ನೀರು ಈಗ ಕಡೆಗೆ ಇರ್ತಕ್ಕಂಥ ನೀರಿಗೆ ಮತ್ತು ನದಿಯಲ್ಲಿ ಇರ್ತಕ್ಕಂಥ ನೀರಿಗೆ ವ್ಯತ್ಯಾಸ ಅದ. ಹೌದಾ? ಇಲ್ಲಿ ಕಡೆಗೆ ಇರ್ತಕ್ಕಂಥ ನೀರು ಏನಪ್ಪ ಅಂದರೆ ಅವಳು ಏನಪ್ಪ ಅಂದರೆ ಸ್ಲೋ ಆಗಂತ ನೀರು ಏನಪ್ಪ ಅಂದರೆ ಎಲ್ಲ ಒಂದು ಕಡೆ ಸೇರ್ತಪ್ಪ ಅಂದ್ರೆ ಅವಾಗ ಏನಾಗಿರುತ್ತೆ ಹೇಳ್ರಿ, ಒತ್ತಡ ಹೆಚ್ಚಿಗೆ ಆಗಿರ್ತದೆ. ಒತ್ತಡ ಹೆಚ್ಚಿಗೆ ಆಯ್ತಂದ್ರೆ ಅದೇನು ಅಂತೀವಿ ನಾವು, ಪ್ರವಾಹ ಬತ್ತು ಅಂತ ಕರಿತೀವಿ, ನೀರಿನ ಪ್ರವಾಹ. ಹೌದಾ? ಇಲ್ಲಿ ಅದೇ ಥರ ಏನಪ್ಪ ಅಂದರೆ ಇಲ್ಲಿ ವಿದ್ಯುತ್ ಆವೇಶಗಳ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಆವೇಶಗಳ ಪ್ರವಾಹ ಅಂತ ಬರ್ಬೇಕಾಯ್ತಪ್ಪ ಅಂದರೆ ಅದ್ರ ಏನಿರ್ತಾವಪ್ಪ ಅಂದರೆ ಎಲೆಕ್ಟ್ರಾನ್ಗಳ ಒಂದೇನಪ್ಪ ಅಂದರೆ ಚಲನೆ ಆಗ್ತದ. ಹೌದಾ? ಯಾವುದೇ ಒಂದು ತಂತಿ ಮುಖಾಂತರ ವಿದ್ಯುತ್ ಪ್ರವಾಹ ಆಲುಗುತ್ತದಪ್ಪ ಅಂತಂದರೆ ಅದು ಏನಪ್ಪ ಅಂದರೆ ವಿದ್ಯುತ್ ಆವೇಶಗಳು ಒಂದು ಪ್ರವಾಹ ಆಗ್ತಾ ಇರ್ತದ ಅಂತ ತಿಳ್ಕೊಬೇಕು. ವಿದ್ಯುತ್ ಪ್ರವಾಹಗಳಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಅದರೊಳಗೆ ಏನಿರ್ತಾವತ್ತಂದ್ರೆ ಎಲೆಕ್ಟ್ರಾನ್ಗಳು ಇರ್ತಾವ. ಆ ಎಲೆಕ್ಟ್ರಾನ್ಗಳ ಒಂದು ಮೂಮೆಂಟ್ಗೆ ಏನಂತ ಕರಿತೀವಿ ಅಂದರೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಹೌದಾ? ಈಗ ವಿದ್ಯುತ್ ಪ್ರವಾಹ ಅನ್ಬೇಕಾಯ್ತಂದ್ರೆ ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ಏನಂತ ಕರಿತೀವಿ, ವಿದ್ಯುತ್ ಪ್ರವಾಹ ಎಂದು ಕರೆಯೋರು. ಅದು ದರಕ್ಕೆ ಏನಂತ ಕರಿತೀವಿ ಅಂದ್ರೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಹೌದಾ? ಸಿಂಪಲ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ನದಿಯ ಒಂದು ಕಲ್ಪನೆ ಮಾಡ್ಕೋರಿ. ಆ ಕಲ್ಪನೆ ಮಾಡ್ಕೊಂಡ್ರೆ ನೀರಿನ ಯಾವ ರೀತಿ ಒಂದು ಎಕ್ಸಾಂಪಲ್ ತೊಗೊಂಡಿವಲ್ಲ ಅದೇ ಥರ ಏನಪ್ಪ ಅಂದರೆ ಒಂದು ತಂತಿ ಒಳಗೆ ಏನಪ್ಪ ಅಂದರೆ ವಿದ್ಯುತ್ ಸರಬರಾಜು ಆಗ್ತದೆ. ಹೌದಾ? ಇದಕ್ಕೆ ನಾವು ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಅದೇ ಥರ ನೋಡ್ರಿ, ವಿದ್ಯುತ್ ಮಂಡಲ ಅಂತ ಎದಕ್ಕೆ ಕರಿತೀವಿ ಅಂತಂದರೆ ಸಿಂಪಲ್ ಆಗಿ ಒಂದು ಮಂಡಲ ಅಂತ ಅನ್ಬೇಕಾದ್ರೆ ಅದಕ್ಕೆ ಏನಿರ್ತದಪ್ಪ ಅಂದರೆ ಒಂದು ಬಲ್ಬ್ ಬೇಕು, ಸ್ವಿಚ್ ಬೇಕು, ಬ್ಯಾಟ್ರಿ ಬೇಕು. ಹೌದಾ? ಇಷ್ಟಿದ್ರೆ ಏನಪ್ಪ ಅಂದರೆ ಅದು ಕ್ಲೋಸ್ ಆಗಿರಬೇಕು. ಅಂಥದಕ್ಕೆ ನಾವು ವಿದ್ಯುತ್ ಮಂಡಲ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ವಿದ್ಯುತ್ ಪ್ರವಾಹದ ನಿರಂತರ ಆಗಿರಬೇಕು. ಅದು ಹೆಂಗಿರ್ಬೇಕಂದ್ರೆ ಆವೃತ್ತ. ಹೌದಾ? ಎಲ್ಲಿ ಕಟ್ ಆಗಿರಲ್ಲ, ಅದಕ್ಕೆ ಕರೆಕ್ಟಾಗಿ ಒಂದಕ್ಕೊಂದು ಪೂರ ಸೇಫ್ ಆಗಿರ್ತದೆ. ಅದಕ್ಕೆ ಏನಂತಾರೆ ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರಿತೀವಿ ನಾವು. ಸಿಂಪಲ್ ಆಗಿ ನಿರಂತರ ಆವೃತ್ತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಹೌದಾ? ಅದ್ರಾಗ ಸಿಂಪಲ್ ಆಗಿ ಏನೇನು ಇರ್ಬೇಕೆಂಬುದು ಗೊತ್ತಿರ್ಬೇಕು ನಿಮಗೇನೋ. ಬಲ್ಬ್ ಇರ್ತದ, ಕೀ ಇರ್ತದ, ಬ್ಯಾಟ್ರಿ ಇರ್ತದ. ಹೌದಾ? ಎಕಡಿನಿಂದ ಎಕಡೆ ಕರೆಂಟ್ ಹರಿತದಪ್ಪ ಅಂತಂದರೆ ವಿದ್ಯುತ್ ಶಕ್ತಿ ಎಕಡಿನಿಂದ ಕರೆಂಟ್ ಪಾಸ್ ಆಗ್ತಪ್ಪ ಅಂದರೆ ಅದು ವಿದ್ಯುತ್ ಆವೇಶಗಳ ಒಂದು ಧನಾತ್ಮಕ. ಹೌದಾ? ಧನ ಅಂದ್ರೆ ಏನು, ಪ್ಲಸ್. ಆ ಪ್ಲಸ್ ಏನಿರ್ತದಲ್ಲ ಆ ಪ್ಲಸ್ ಚಿಹ್ನಿನಿಂದ ನಾವು ಏನು ತಿಳ್ಕೊಬೇಕಂದ್ರೆ ವಿದ್ಯುತ್ ಆವೇಶಗಳ ಹರಿವು ಈ ಕಡೆ ಪ್ಲಸ್ನಿಂದ ಅದ ಅಂತ ನಾವು ಹೇಳ್ತೀವಿ. ಅದು ಎಕಡೆ ಹೋಗ್ತಪ್ಪ ಅಂದರೆ ಋಣಾತ್ಮಕ ಇರ್ತಕ್ಕಂಥ ಋಣ ಯಾವ ಇರ್ತಾವಲ್ಲ ಆ ಸೈಡಿಗೆ ವಿದ್ಯುತ್ತನ್ನು ಹರಿತದ. ವಿದ್ಯುತ್ ದಿಕ್ಕು ಹೇಳಬೇಕಾಯ್ತಂದ್ರೆ ಯಾವ ಕಡೆಯಿಂದ ಇರ್ತದ ಅಂತಂದರೆ
ಧನಾತ್ಮಕ ಪ್ಲಸ್ ಚಿಹ್ನೆಯಿಂದ ಇರ್ತದೆ. ಹೌದಾ, ಇಷ್ಟು ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಒಂದು ವಿದ್ಯುತ್ ಕಂಡುಹಿಡಿಬೇಕಾಯ್ತಪ್ಪ ಅಂದ್ರೆ ನಮಗೊಂದು ಫಾರ್ಮುಲಾ ಅದ, ಅದು I=Q/T. ಹೌದಾ, ನೋಡಿ ಕ್ಯೂ ಅಂತಂದರೆ ಚಾರ್ಜಸ್ ಬರ್ತದೆ. ಈಗ ಚಾರ್ಜ್ ಎಷ್ಟು ಅಂತಂದ್ರೆ ಕ್ಯೂ, ಅದು ಈಗ ವಿದ್ಯುತ್ ಆವೇಶಗಳು ಹರಿಬೇಕಾದ್ರೆ ಎಷ್ಟು ಟೈಮ್ ತೊಗೊಂಡದ ಒಂದು. ಹೌದಾ, ಒಂದು ಏರಿಯಾ ಕವರ್ ಮಾಡ್ಬೇಕಾಯ್ತಪ್ಪ ಅಂದ್ರೆ ಅದು ಎಷ್ಟು ಚಾರ್ಜ್. ಹೌದಾ, ಇಲ್ಲಿ ನೋಡಿ Q/T ಅಂತಂದ್ರೆ ವಿದ್ಯುತ್ ಆವೇಶಗಳು, ಇದು ಟಿ ಅಂದರೆ ಟೈಮ್ ಅಂದಂಗೆ. I=Q/T. ಈ ವಿದ್ಯುತ್ ಕಂಡುಹಿಡಿಬೇಕಾಯ್ತು ಅಂದ್ರೆ, ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಯ್ತಂದ್ರೆ ಇದು ಫಾರ್ಮುಲಾ ಯೂಸ್ ಮಾಡಿರಿ. Q/T ವಿದ್ಯುತ್ ಆವೇಶಗಳ ಹರಿವು ಎಷ್ಟಾಗ್ಯದ ಅದು ಮೇಲೆ ಬರಿಬೇಕು. ಅದಕ್ಕೆ ಹರಿಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಟೈಮ್ ಏಟ್ ತೊಗೊಂಡದ. ಹೌದಾ, ವಿದ್ಯುತ್ ಆವೇಶಗಳು ಒಂದು ಯೂನಿಟ್ ಏರಿಯಾದಲ್ಲಿ ಈಗ ಇಲ್ಲಿಂದ ಇಲ್ಲಿಗೆ ತನಕ ಎಷ್ಟು ವಿದ್ಯುತ್ ಆವೇಶಗಳು ಹರಿವಾಗ್ಯದ, ಅದು ಟೈಮ್ ಎಷ್ಟು ತೊಗೊಂಡದ, ಅದು ಡಿವೈಡ್ ಮಾಡಿದೆವು ಅಂತಂದ್ರೆ ನಮಗೇನಪ್ಪ ಅಂದರೆ ಕರೆಂಟ್ ಎಷ್ಟು ಉಪಯೋಗ ಮಾಡ್ಕೊಂಡಿವೆ ಅಂತ ಗೊತ್ತಾಗ್ತದೆ. ಹೌದಾ, ಅದೇ ಥರ ನೋಡ್ರಿ ವಿದ್ಯುತ್ ಆವೇಶದ SI ಏಕಮಾನ ಯಾವುದಪ್ಪ ಅಂತಂದರೆ ಕೂಲಂಬ್. ವಿದ್ಯುತ್ ಆವೇಶಗಳ ಒಂದು SI ಏಕಮಾನ ಯಾವುದು ಅಂತ ಕೇಳಿದ್ರೆ ಕೂಲಂಬ್. ಅದು ಸಿಂಬಲ್ ಏನಪ್ಪ ಅಂತಂದರೆ ಸಿ ಅಂತ ನೆನ್ಪಿಟ್ರಿ, ಕ್ಯಾಪಿಟಲ್ ಸಿ ಅದು. ಹೌದಾ, ಕೂಲಂಬ್. ಈಗ ಒಂದು ಕೂಲಂಬ್ನಲ್ಲಿ ಇರ್ತಕ್ಕಂಥ ಇಲೆಕ್ಟ್ರಾನ್ಗಳು ಎಷ್ಟು ಸಂಖ್ಯೆ ಇರ್ತಾವ ಅಂತಂದ್ರೆ ಟೋಟಲ್ 6 × 10⁸ ಇಲೆಕ್ಟ್ರಾನ್ಗಳು ಇರ್ತಾವೆ. ಒಂದು ಕೂಲಂಬ್ದಲ್ಲಿ ಇಲೆಕ್ಟ್ರಾನ್ಗಳು ಎಷ್ಟು ಇರ್ತಾವೆ ಅಂದ್ರೆ, ಎಷ್ಟು ಒಂದು ಕೂಲಂಬ್ ಎಷ್ಟು ಇಲೆಕ್ಟ್ರಾನ್ಗಳಿಗೆ ಸಮ ಅದ ಅಂತಂದ್ರೆ 6 × 10⁸ ಇಲೆಕ್ಟ್ರಾನ್ಗಳಿಗೆ ಸಮ ಅದ. ಇಲೆಕ್ಟ್ರಾನ್ಗಳ ಋಣಾತ್ಮಕ ಸಂಖ್ಯೆ ಯಾವ್ದಿರ್ತಪ್ಪ ಅಂದ್ರೆ, ಋಣಾತ್ಮಕ ಅದರ ನಂಬರ್ ಯಾವುದಪ್ಪ ಅಂತಂದ್ರೆ 1.6 × 10⁻⁻19 ಕೂಲಂಬ್. ಇಷ್ಟು ಋಣಾತ್ಮಕ ಇಲೆಕ್ಟ್ರಾನ್ಗಳ ಒಂದು ಸಂಖ್ಯೆ ನೆನ್ಪಿಡ್ರಿ, 1.6 × 10⁻⁻19 ಕೂಲಂಬ್. ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ಎಂಬ ಏಕಮಾನದಿಂದ ವ್ಯಕ್ತಪಡಿಸಲಾಗುತ್ತದೆ. ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಯಾವ ಏಕಮಾನದಿಂದ ಅಳೆಯಲಾಗುತ್ತದೆ ಅಂತಂದ್ರೆ ಆಂಪಿಯರ್ ಏಕಮಾನದಿಂದ ಅಳೆಯಲಾಗುತ್ತದೆ. ಇಷ್ಟು ನೆನ್ಪಿಟ್ಕೊ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅವ್ರ ಹೆಸರು ಏನಪ್ಪಾ ಅಂದ್ರೆ ಆಂಡ್ರಿ ಮೇರಿ ಆಂಪಿಯರ್. 1775 1800 ಜನನ ಮತ್ತು ಮರಣ ಅವರು ಎಂಬ ಫ್ರೆಂಚ್ ವಿಜ್ಞಾನಿಯವರು. ಆಂಡ್ರಿ ಮೇರಿ ಆಂಪಿಯರ್ ಯಾವ ದೇಶದ ವಿಜ್ಞಾನಿಯಪ್ಪ ಅಂದ್ರೆ ಫ್ರೆಂಚ್ ದೇಶದ ವಿಜ್ಞಾನಿ. ಇವರಪ್ಪ ಅಂತಂದ್ರೆ ಯಾವ ಕರೆಂಟ್ ಯಾವ ರೀತಿ ವ್ಯಕ್ತಪಡಿಸಬೇಕೆಂಬುದು ಕಂಡು ಹಿಡಿದು ತೋರಿಸಿದವರಪ್ಪ ಅಂದ್ರೆ ಇವರೇ, ಫ್ರೆಂಚ್ ವಿಜ್ಞಾನಿ ಆಂಪಿಯರ್. ಆಂಡ್ರಿ ಮೇರಿ ಆಂಪಿಯರ್. ಆಂಡ್ರೆ ಮೇರಿ ಆಂಪಿಯರ್. 1 ಆಂಪಿಯರ್ = 1 ಕೂಲಂಬ್/1 ಸೆಕೆಂಡ್. 1 ಆಂಪಿಯರ್ ಅಂತಂದ್ರೆ ಡೆಫಿನೇಷನ್ ಕೇಳಿದ್ರಪ್ಪ ಅಂದ್ರೆ 1 ಆಂಪಿಯರ್ ಅಂತಂದ್ರೆ ಹೆಂಗೆ ವ್ಯಕ್ತಪಡಿಸ್ಬೇಕಂತಂದ್ರೆ ನೋಡ್ರಿ, ಪ್ರತಿ ಸೆಕೆಂಡಿಗೆ 1 ಕೂಲಂಬ್ ಆಫ್ ಚಾರ್ಜ್ ಆವೇಶವನ್ನು ತಗೊಂಡಿದ್ರೆ 1 ಸೆಕೆಂಡಿಗೆ ಎಷ್ಟು 1 ಕೂಲಂಬ್ ಆಫ್ ಚಾರ್ಜ್ ಮಾಡಿದ್ರೆ ಅದನ್ನ ಏನು ಕರಿತೀವಿ ಅಂತಂದ್ರೆ 1 ಆಂಪಿಯರ್ ಅಂತ ಕರಿತೀವಿ. ಅದೇ ಸಿಂಬಲ್ ಫಾರ್ಮ್ನಾಗ ಈ ಥರ ಬರೀರಿ. ಓಕೆನಾ. ಈಗ ಮಿಲಿ ಆಂಪಿಯರ್ ಅಂತಂದ್ರೆ ಎಷ್ಟು ಅಂತಂದ್ರೆ 1 ಮಿಲಿ ಆಂಪಿಯರ್ ಅಂತಂದ್ರೆ 10⁻³ ನಾವು 1 ಮಿಲಿ ಆಂಪಿಯರ್ ಅಂತೀವಿ. ಅದೇ ಥರ ಮೈಕ್ರೋ ಅಂತಂದ್ರೆ 10⁶. ಯಾವ ಒಂದು ಉಪಕರಣ ಯೂಸ್ ಮಾಡ್ತೀವಿ ಅಂತಂದ್ರೆ ಅಮೀಟರ್. ಉಪಕರಣದ ಹೆಸರೇನು? ಅಮೀಟರ್. ಹೌದಾ. ನೆಕ್ಸ್ಟ್ ಅಮೀಟರನ್ನು ಯಾವ ಏನಪ್ಪ ಅಂತಂದ್ರೆ ಸರಣಿ ಕ್ರಮದಲ್ಲಿ ಜೋಡಣೆ ಮಾಡಬೇಕದು. ಅಮೀಟರ್ ಯಾವಾಗಲೂ ಏನಪ್ಪ ಅಂತಂದ್ರೆ ಯಾವ ಕ್ರಮದಲ್ಲಿ ಜೋಡಣೆ ಆಗಬೇಕದು? ಯಾವ ಕ್ರಮದಲ್ಲಿ ಜೋಡಣೆ ಆಗಿರ್ತದೆ ಅಂತಂದ್ರೆ ಸರಣಿ ಕ್ರಮದಲ್ಲಿ ಜೋಡಣೆ ಮಾಡಿರುತ್ತಾರೆ. ಹೌದಾ. ಅದೇ ಥರ ಏನಪ್ಪ ಅಂದರೆ ಒಂದು ವಿದ್ಯುತ್ ಮಂಡಲದ ಸಂಕೇತ ಅದ, ಅದಕ್ಕೇನೇನು ಬೇಕಪ್ಪ ಅಂದ್ರೆ ಒಂದು ಬಲ್ಬ್ ಇರಬೇಕು, ಒಂದು ಎಮಿಟರ್ ಇಲ್ಲದ. ಇದು ಸರಣಿ ಕ್ರಮದಲ್ಲಿ, ಇದು ಕೀ. ಹೌದಾ. ಇದು ಪ್ಲಸ್ ಮೈನಸ್, ಇದೊಂದು ಬ್ಯಾಟ್ರಿ ಇರಬೇಕು. ಇದಕ್ಕೆ ಒಂದು ಪೂರ ಏನಪ್ಪ ಅಂತಂದ್ರೆ ಇದಕ್ಕೆ ಒಂದು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಆಯ್ತಾ. ನೆಕ್ಸ್ಟ್ ಏನಪ್ಪ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದಂಥ ಮುಂದಿನ ಒಂದು ಭಾಗ ಈಗ ಏನಪ್ಪ ಅಂದರೆ ಕರೆಂಟ್ ಅಂದ್ರೆ ಏನು, ಅದ್ರದ್ದು ಏಕಮಾನ ಏನು, ಉಪಕರಣ ಯಾವುದು, ಹೌದಾ, ಅದು SI ಮಾನ, ಹೌದಾ, ಯಾವ ಕ್ರಮದಲ್ಲಿ ಜೋಡಣೆ ಆಗಿರ್ತದೆ. ಇದು ಇಷ್ಟು ಏನಪ್ಪ ಅಂದರೆ ಮೇನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳು. ಇಷ್ಟನ್ನು ಓದ್ಕೊಂಡು ಹೋದರೆ ಆರಾಮಾಗಿ ನಾವು ನೆನ್ಪಿಟ್ಕೋಬಹುದು. ಅದೇ ಥರ ಏನಪ್ಪ ಅಂದರೆ ಈಗ ಮುಂದಿನ ವಿಡಿಯೋದಲ್ಲಿ ಮುಂದುವರೆದಂಥ ಒಂದು ಭಾಗ ಯಾವುದನ್ನು ಒಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದಾ ನೋಟಿಫೈ ಆಗಿರ್ಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿಲ್ಲ ಅಂತಂದರೆ ಶೇರ್ ಮಾಡಿರಿ. ಓಕೆ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇರ್ತೀನಿ. ಥ್ಯಾಂಕ್ ಯು.